ಇದು ಬೆಂಗಳೂರಿನ ಪರಿಸ್ಥಿತಿ. ಬೆಂಗಳೂರಿನ ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಮರ ಬಿದ್ದು ಶೇಷಾದ್ರಿಪುರಂನ ನಾಗಪ್ಪ ರಸ್ತೆ ಬಂದಾಗಿದೆ. ಶೇಷಾದ್ರಿಪುರಂನಿಂದ ಮಲ್ಲೇಶ್ವರಂಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. ನೋಡಿ, ಇದು ನಾಗಪ್ಪ ರಸ್ತೆ. ನಾಗಪ್ಪ ರಸ್ತೆಯಲ್ಲಿ ಇದ್ದಂಥ ಒಂದು ಮರ ಉರುಳಿ ಬಿದ್ದಿದೆ. ಅದರ ಪರಿಣಾಮವಾಗಿ ರಸ್ತೆ ಸದ್ಯಕ್ಕೆ ಬಂದಿದ್ದು. ಇನ್ನು GBN ಅವ್ರು ಬರಬೇಕು, ಕಾರ್ಮಿಕರು ಬರಬೇಕು, ಪೌರ ಕಾರ್ಮಿಕರು ಅದನ್ನು ತೆರವುಗೊಳಿಸಬೇಕು. ನೋಡಿ, ಬೃಹದಾಕಾರದ ಮರ ಇದು. ಆ ಟೈಮ್ನಲ್ಲಿ ಅಕ್ಕಪಕ್ಕ ಯಾವುದೇ ವೆಹಿಕಲ್ ಇರಲಿಲ್ಲ, ಹಾಗಾಗಿ ಉಳ್ಕೊಂಡ್ರು. ಯಾವುದಾದ್ರು ವೆಹಿಕಲ್ ಇದ್ದಿದ್ರೆ ನೋಡಿ, ಅಲ್ಲಿ ಪಕ್ಕದಲ್ಲಿ ಹಾದೋಗ್ತಾ ಇರುವಂಥ ಒಂದು ಪೊಲೀಸ್ ವೆಹಿಕಲ್ ನೋಡಿದ್ವಿ ಈಗ ತಾನು. ಅಲ್ಲೋಡಿ, ಇಲ್ಲಿ ಮರ ಬೀಳ್ತಾ ಇರುವಂಥದ್ದೇ ದೃಶ್ಯ. ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಸುರಿದಂತ ಮಳೆಗೆ ರಸ್ತೆಗಳು ಅಕ್ಷರಶಃ ಒಂದು ರೀತಿ ಕೆರೆ ಅಂತಾಗಿವೆ ಅಂತಾನೆ ಹೇಳ್ಬೋದು. ಸೊ ನಾವೀಗ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಯಾವ ರೀತಿ ಸನ್ನಿವೇಶ ಇದೆ ಅನ್ನೋದು ತೋರಿಸ್ತೀವಿ. ಸೊ ಇಡೀ ರಸ್ತೆಗಳು ಏನು ಅಂದ್ರೆ ಸಂಪೂರ್ಣವಾಗಿ ಮಳೆ ನೀರಿನಿಂದ ಜಲಾವೃತ ಆಗಿರ್ತಕ್ಕಂಥದ್ದು. ಇಲ್ಲಿ ವಾಹನ ಸವಾರರು ತಮ್ಮ ಬೈಕ್ ಗಳನ್ನ ಎತ್ತಿ ನಿಲ್ಲಿಸೋಕೆ ಹರಸಾಹಸವನ್ನ ಪಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಬಂದ ತಕ್ಷಣ ಪಾರ್ಕ್ ಮಾಡಿರ್ತಾರೆ. ಸೊ ಈಗ ಅವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಯಾವ ರೀತಿ ಹರಸಾಹಸ ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ತಾ ಇರಬಹುದು. ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಒಂದು ಪೊಲೀಸ್ ವಾಹನ ಕೂಡ ಅಂದ್ರೆ ಹೋಗೋಕೆ ಹರಸಾಹಸ ಪಡ್ತಾ ಇರುವಂತಹ ಸನ್ನಿವೇಶ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದ್ರೆ ಇಡೀ ಸಂಪೂರ್ಣ ರಸ್ತೆಗಳು ಜಲಾವೃತ ಆಗಿದ್ವೆ. ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಇಲ್ಲಿ ಯಾವ ರೀತಿಯ ಸನ್ನಿವೇಶ ನಿರ್ಮಾಣ ಆಗಿದೆ ಅನ್ನೋದು ತೋರಿಸುವ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಈ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಆಗದೇ ಇದ್ದ ಕಾರಣಕ್ಕೆ ಒಂದು ಬದಲಿ ಮಾರ್ಗವನ್ನ ಮತ್ತೆ ತಿರುಗಿಸ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಟ್ರಾಕ್ಟರ್ ಕೂಡ ಸಿಲುಕಿಕೊಂಡಿರ್ತಕ್ಕಂಥದ್ದು ನೋಡ್ತಾ ಇರಬಹುದು. ಇಡೀ ವಾಹನಗಳು ಅರ್ಧದವರೆಗೂ ಕೂಡ ಮುಳುಗಿರುವಂತಹದ್ದು ಸರ್ವೇ ಸಾಮಾನ್ಯವಾಗಿದೆ. ಸೊ ಇಲ್ಲಿ ವಾಹನ ಯಾವ ರೀತಿ ಚಲಿಸ್ತಾ ಇದೆ ಅನ್ನೋಂಥದ್ದು ನೋಡ್ತಾ ಇರಬಹುದು. ಅಂದ್ರೆ ಇಡೀ ಒಂದು ರಸ್ತೆಯಲ್ಲಿ ದಾರಿ ಕಾಣದೆ ಸುಮ್ಮನೆ ಒಂದು ರೀತಿ ನುಗ್ತಾ ಇರುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಸೊ ಒಂದು ಸಾರಿ ವಾಹನ ಹೋದ್ರೆ ಅಕ್ಕಪಕ್ಕದ ಎಲ್ಲಾ ವಾಹನಗಳು ಕೂಡ ನೀರಲ್ಲಿ ತೇಲಿ ಹೋಗುವಂತಹ ಸನ್ನಿವೇಶ ಕೂಡ ನಿರ್ಮಾಣ ಆಗಿದೆ. ಸೊ ಅಂದ್ರೆ ನಿಜಕ್ಕೂ ಕೂಡ ಇಲ್ಲಿ ಸಾಕಷ್ಟು ಬೈಕ್ಗಳಿದ್ವು, ಅವೆಲ್ಲವೂ ಕೂಡ ಈಗ ನೀರಿನಲ್ಲಿ ಮುಳುಗಿದಾವೆ. ಸೊ ವಾಹನ ಸವಾರರು ತಮ್ಮ ತಮ್ಮ ವಸ್ತುಗಳನ್ನ ಪತ್ತೆ ಹಚ್ಚಲಿಕ್ಕೆ ಹರಸಾಹಸ ಪಡ್ತಾ ಇರ್ತಕ್ಕಂತಹ ಸನ್ನಿವೇಶ ಸರ್ವೇ ಸಾಮಾನ್ಯವಾಗಿದೆ. ಒಟ್ಟಾರೆ ಏನಂತಂದ್ರೆ ಇಲ್ಲಿ ಬರುವಂತಹ ವಾಹನಗಳಿಗೆ ದಾರಿ ಕೂಡ ಕಾಣದಾಗಿದೆ ಅಂತ ಹೇಳ್ಬೋದು. ಕಾರುಗಳು ತೇಲ್ತಾ ಇರುವಂತದ್ದು ಸನ್ನಿವೇಶ ಕೂಡ ಇರುವಂತದ್ದು. ಆದ್ರೆ ಇತ್ತ ಬೈಕ್ಗಳನ್ನಂತೂ ನಿಜಕ್ಕೂ ಕೂಡ ಹೇಳುತ್ತಿರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಈಗ ಈ ರೀತಿ ಒಂದು ದೊಡ್ಡ ವಾಹನ ಚಲಿಸಿದ್ರೆ ಸಾಕು, ಅಕ್ಕಪಕ್ಕದಲ್ಲಿ ನಿಜಕ್ಕೂ ಕೂಡ ಇರುವಂತಹ ಜನರು ಒಂದ್ ರೀತಿ ಭಯಭೀತರಾಗುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇಷ್ಟೋ ತನಕ ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಈಗ ಸ್ವಲ್ಪ ತಗ್ಗಿದೆ, ಕಡಿಮೆ ಆಗಿದೆ. ಬಟ್ ಆದ್ರೆ ಇದು ಸಂಪೂರ್ಣವಾಗಿ ಅಂದ್ರೆ ಡ್ರೈನೇಜ್ ನಲ್ಲಿ ನೀರು ಪಾಸ್ ಆಗ್ತಾ ಇಲ್ಲ, ಬ್ಲಾಕ್ ಆಗಿದೆ. ಹೀಗಾಗಿ ಈ ರೀತಿಯ ಸನ್ನಿವೇಶ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಇದೇ ರೀತಿಯ ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಇಡೀ ಒಂದು ರಸ್ತೆಗಳಲ್ಲಿ ವಾಹನ ಸವಾರ ಚಲಿಸುವಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ನೋಡಬಹುದು. ಒಟ್ಟಾರೆಯಾಗಿ ಏನಂತಂದ್ರೆ ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಅಕ್ಷರಶಃ ರಸ್ತೆಗಳು ರಿಚ್ಮಂಡ್ ಟೌನ್ನ ರಿನಿಯರ್ ಸ್ಟ್ರೀಟ್ನ ದೃಶ್ಯಗಳನ್ನು ನೀವೇನು ನೋಡ್ತಾ ಇದ್ರಿ, ಅಲ್ಲೊಂದು ಕಾರ್ ಪಾರ್ಕ್ ಆಗಿತ್ತು, ನೀವು ಗಮನಿಸಿರಬೇಕು. ಒಂದು ಟ್ರ್ಯಾಕ್ಟರ್ ಅಥವಾ ಒಂದು ವ್ಯಾನ್ ಹೋದ ತಕ್ಷಣ ಆ ಕಾರ್ ಕೂಡ ತೇಲ್ತಾ ಇದೆ. ನೋಡಿ, ಈ ಒಂದು ದೃಶ್ಯಗಳನ್ನೇನು ನೋಡ್ತಾ ಇದ್ರಿ, ಇದು ಕೂಡ ಬೆಂಗಳೂರಿನದ್ದೇ ದೃಶ್ಯ. ಪಾಪ ಅಲ್ಲಿ ನಿಲ್ಲಿಸಿದಂಥ ಒಂದು ಪಾರ್ಕ್ ಮಾಡಿದಂಥ ಒಂದು ಕಾರು, ಅದ್ರ ಮೇಲೆ ಒಂದು ಮರ ಬಿದ್ದಿದೆ. ಹೀಗೆ ರಸ್ತೆಗಳ ಅಕ್ಕಪಕ್ಕದಲ್ಲಿ ಏನು ಕಾರ್ಗಳು ಅಥವಾ ಬೈಕ್ಗಳು ನಿಲ್ಲಿಸಿದ್ವೋ ಅವೆಲ್ಲವೂ ಕೂಡ ನೀರಿಗೆ ಆಹುತಿ ಆಗ್ತಾ ಇವೆ. ಇದು ಮಲ್ಲೇಶ್ವರಂನ ದೃಶ್ಯ. ಅಲ್ಲಲ್ಲಿ ಮರಗಳು ಬೀಳ್ತಾ ಇರುವಂಥದ್ದು, ಬಿದ್ದಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ರೆಂಬೆ ಕೊಂಬೆಗಳೆಲ್ಲವೂ ಕೂಡ ಮುರಿದು ಬಿದ್ದಿರುವಂಥ ದೃಶ್ಯ. ಆಲಿಕಲ್ಲು ಸಹಿತ ಸುರಿದಂಥ ಮಳೆ ಈಗ ಸ್ವಲ್ಪ ಮಟ್ಟಿಗೆ ತಗ್ಗಿದೆ, ಮಳೆಯ ರಭಸ. ಆದರೆ ರಸ್ತೆ ಮೇಲೆ ನಿಂತಿರುವಂಥ ನೀರು ಇನ್ನೂ ಕೂಡ ಅದು ಹರಿದು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದೆ ಇರೋ ಕಾರಣದಿಂದಾಗಿ ಒಂದೊಂದು ಅಡಿ, ಕೆಲವೊಂದು ಕಡೆ 2-3 ಅಡಿಯಷ್ಟು ನೀರು ನಿಂತಿರುವಂಥದ್ದು ನೋಡ್ತಾ ಇದ್ದೀವಿ. ಒಂದು 2 ವೀಲರ್ ಪಾರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಕಂಪ್ಲೀಟ್ ಮುಳುಗಡೆ ಆಗಿದೆ ಅಂತ ಹೇಳಿದ್ರೆ ವೆಹಿಕಲ್, ಅಲ್ಲಿಗೆ ನಾವು ಒಂದು ಅಂದಾಜು ಮಾಡ್ಬೋದು ಎಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿದೆ ಅಂಥೇಳಿ. ಕನಿಂಗ್ಹ್ಯಾಮ್ ರಸ್ತೆಯಿಂದ ನಾವು ಪ್ರತಿನಿಧಿ ಶಿವಪ್ರಸಾದ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಇಂದು ಸಂಜೆ 5 ಗಂಟೆ ವೇಳೆಗೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಬೆಂಗಳೂರಿನ ಹಲವು ರಸ್ತೆಗಳು ಜಲಾವೃತವಾಗಿರ್ತಕ್ಕಂಥದ್ದು, ತಗ್ಗು ಪ್ರದೇಶದ ರಸ್ತೆಗಳು. ನಾವೀಗ ಬೆಂಗಳೂರಿನ ಕಮಿಷನರ್ ಕಚೇರಿಯ ಒಳಭಾಗದಲ್ಲಿದ್ದೇವೆ. ನೀವು ಈಗಾಗಲೇ ಗಮನಿಸಬಹುದಾಗಿದೆ, ಇನ್ಫ್ಯಾಂಟ್ರಿ ರಸ್ತೆಯ ಕಮಿಷನರ್ ಕಚೇರಿಯ ಒಳಭಾಗದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ TV9ನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈಗಾಗಲೇ ಕಮಿಷನರ್ ಕಚೇರಿಯ ಒಳಭಾಗದಲ್ಲಿರ್ತಕ್ಕಂಥ ಮರದ ರೆಂಬೆ ಕೊಂಬೆಗಳೆಲ್ಲವೂ ಕೂಡ ದರೆಶಾಹಿ ಆಗಿರ್ತಕ್ಕಂಥದ್ದು ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಸುಮಾರು ಅರ್ಧ ಅಡಿಗಳಷ್ಟು ನೀರು ನಿಂತಿರ್ತಕ್ಕಂಥ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿದೆ. ಇಲ್ಲಿ
ಅಲ್ಲಿರ್ತಕ್ಕಂಥ ವೆಹಿಕಲ್ಗಳ ಮೇಲೂ ಕೂಡ ರಂಬೆ ಕೊಂಬೆಗಳು ಬಿದ್ದಿರುವುದನ್ನು ಗಮನಿಸಬಹುದಾಗಿದೆ. ಕಳೆದ ಅರ್ಧ ಗಂಟೆಗಳ ಕಾಲ ಬೆಂಗಳೂರಿನಾದ್ಯಂತ ಸುರಿದಂತಹ ಭಾರಿ ಮಳೆಗೆ, ಗುಡುಗು ಸಹಿತ ಆಲಿಕಲ್ಲು ಮಿಶ್ರಿತ ಭಾರಿ ಮಳೆಗೆ ಯಾವ ರೀತಿಯಾಗಿ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಅಸ್ತವ್ಯಸ್ತವಾಗಿದೆ ಅಂತ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ನೀರೇನಿದೆ, ನೀರು ಜಲಾವೃತವಾಗಿದೆ. ಇದು ಕೂಡ ನೀವು ಈಗಾಗಲೇ ಗಮನಿಸಬಹುದಾಗಿದೆ. TV9 ದೃಶ್ಯಾವಳಿಗಳಲ್ಲಿ ಕಮಿಷನರ್ ಕಚೇರಿಯ ಒಳಭಾಗದಲ್ಲಿರ್ತಕ್ಕಂಥ ವೆಹಿಕಲ್ಗಳ ಮೇಲೂ ಕೂಡ ರಂಬೆ ಕೊಂಬೆಗಳು ಬಿದ್ದಿರ್ತಕ್ಕಂಥ ದೃಶ್ಯಾವಳಿಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ TV9ಗೆ ಲಭ್ಯ ಆಗಿರ್ತಕ್ಕಂಥ ಮೂಲಗಳ ಮಾಹಿತಿಯ ಪ್ರಕಾರ ಕ್ರೆಸೆಂಟ್ ರಸ್ತೆ ಸೇರಿದಂತೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಇದೇ ರೀತಿಯ ರಂಬೆ ಕೊಂಬೆಗಳೆಲ್ಲವೂ ಕೂಡ ಬಿದ್ದಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ. ಬೆಂಗಳೂರಲ್ಲಿ ಸುರಿದಂತಹ ರಭಸವಾಗಿ ಅರ್ಧ ಗಂಟೆಗಳ ಕಾಲ ಮಳೆಯನ್ನು ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ರಂಬೆ ಕೊಂಬೆಗಳೆಲ್ಲವೂ ಕೂಡ ದರೆಶಾಹಿ ಆಗಿರ್ತಕ್ಕಂಥದ್ದು, ಮುರಿಬಿದ್ದು ಬಿದ್ದಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ. ಸದ್ಯದ ಮಟ್ಟಿಗೆ 2 ಕಡೆಗಳಲ್ಲಿ ಮರಗಳು ಬಿದ್ದಿರ್ತಕ್ಕಂಥ ವರದಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಅರ್ಧ ಗಂಟೆಗಳಿಂದಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಿದೆ. ಕೆಲಸವನ್ನು ಮುಗಿಸಿ ತೆರಳುತ್ತಿದ್ದಂಥ ಸಿಬ್ಬಂದಿಗಳು ಕೂಡ ತೆರಳಕ್ಕಾಗದೆ ಯಾವ ರೀತಿಯಾಗಿ ಇನ್ನೂ ಕೂಡ ಮಳೆ ನಿಲ್ಲುವವರೆಗೂ ಕೂಡ ಕಾಯ್ತಿದ್ದಾರೆ ಅನ್ನೋದನ್ನ ಗಮನಿಸಬಹುದಾಗಿದೆ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು. ಆಲಿಕಲ್ಲು ಸಹಿತ ಸುರಿದಂತಹ ಮಳೆಯಿಂದಾಗಿ ಏನ್ ಜಲಾವೃತವಾಗಿದೆ, ರಸ್ತೆಗಳಲ್ಲೂ ಕೂಡ ಸಾಕಷ್ಟು ತಂಪಾಗಿರ್ತಕ್ಕಂಥ ಈ ಒಂದು ನೀರಿನಲ್ಲಿ ನಡೆಯೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗಿರ್ತಕ್ಕಂಥದ್ದು ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಯಾವ ರೀತಿಯಾಗಿ ವೆಹಿಕಲ್ಗಳ ಮೇಲೆ ರಂಬೆ ಕೊಂಬೆಗಳೆಲ್ಲವೂ ಕೂಡ ದರೆಶಾಹಿ ಆಗಿರ್ತಕ್ಕಂಥದ್ದು, ವೆಹಿಕಲ್ಗಳ ಮೇಲೂ ಕೂಡ ಬಿದ್ದಿರ್ತಕ್ಕಂಥದ್ದು. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ. ಅದರ ರಭಸವಾಗಿ ಗಾಳಿ ಮಳೆ ಸಹಿತವಾಗಿ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಸಂಪೂರ್ಣವಾಗಿ ಸಂಚಾರ ಕೂಡ ಹಲವೆಡೆಗಳಲ್ಲಿ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು. ದ್ವಿಚಕ್ರ ವಾಹನ ಸವಾರರ ಪಾಡಂತೂ ಕೂಡ ಹೇಳತ್ತಿರೋದು. ಅಸ್ತವ್ಯಸ್ತವಾಗಿರ್ತಕ್ಕಂಥ ರಸ್ತೆಗಳಲ್ಲಿ ಅಂದರೆ ಯಾವ ರೀತಿಯಾಗಿ ನೀರಿನಿಂದ ಜಲಾವೃತವಾಗಿರ್ತಕ್ಕಂಥ ರಸ್ತೆಗಳಲ್ಲಿ, ಗುಂಡಿಮಯವಾಗಿರ್ತಕ್ಕಂಥ ರಸ್ತೆಗಳಲ್ಲಿ ವಾಹನ ಸವಾರರು ಕೂಡ ನಡೆದಾಡೋದಕ್ಕೆ ಕಷ್ಟ ಸಾಧ್ಯ ಆಗಿರ್ತಕ್ಕಂಥದ್ದು ನೀವೀಗಾಗಲೇ ಗಮನಿಸಬಹುದಾಗಿದೆ. ಬೆಂಗಳೂರಿನ ಹಲವೆಡೆಗಳಲ್ಲಿ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿರ್ತಕ್ಕಂಥ ದೃಶ್ಯಾವಳಿಗಳು ಕೂಡ ಸಾಮಾನ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಬೆಂಗಳೂರಿನ ನಗರದ ಹಲವೆಡೆಗಳಲ್ಲಿ ಕೂಡ BBMP GBA ಕಂಟ್ರೋಲ್ ರೂಮ್ಗೂ ಕೂಡ ಫೋನ್ ಕರೆಗಳು ಕೂಡ ಬರ್ತಿರ್ತಕ್ಕಂಥದ್ದು. ಬೆಂಗಳೂರಿನ ಹಲವು ತಗ್ಗು ಪ್ರದೇಶ ರಸ್ತೆಗಳಲ್ಲೂ ಕೂಡ ಜಲಾವೃತವಾಗಿರ್ತಕ್ಕಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಅಲ್ಲಲ್ಲಿ ಮರಗಳು ಹಾಗೂ ಮರದ ರೆಂಬೆ ಕೊಂಬೆಗಳು ಕೂಡ ಬಿದ್ದಿರುವಂತಹ ದೃಶ್ಯಗಳು ಕೂಡ ಸಾಮಾನ್ಯವಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು. ಸೊ ಕನಿಂಗ್ಹ್ಯಾಮ್ ರಸ್ತೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ. ಇನ್ನೊಂದು ಕಡೆ ನೋಡಿ, ಅಲ್ಲಿ ಪ್ರಸನ್ನ ಥಿಯೇಟರ್ ನೀವೇನು ನೋಡ್ತಿರಲ್ಲ, ಮಾಗಡಿ ರಸ್ತೆಯಲ್ಲಿರುವಂಥ ಪ್ರಸನ್ನ ಥಿಯೇಟರ್, ಅಲ್ಲಿ ಒಂದು ಬೃಹದಾಕಾರದ ಒಂದು ಕಟೌಟ್ ಹಾಕಿದ್ರು. ಇನ್ಫ್ಯಾಕ್ಟ್ ನಾಳೆ KD ದ ವಿಲನ್ ಸಿನಿಮಾ ಏನು ರಿಲೀಸ್ ಆಗ್ತಾ ಇದೆಯಲ್ಲ, KD ಸಿನಿಮಾ, ಧ್ರುವ ಸರ್ಜಾ, ಪ್ರೇಮ್ ಅವರ ನಿರ್ದೇಶನದ ಸಿನಿಮಾ, ಸೊ ನಾಳೆ ರಿಲೀಸ್ಗೆ ಅಂತ ಹೇಳಿ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ರು, ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕ್ಕೊಂಡಿದ್ರು. ಬಟ್ ಈ ಮಳೆ ಮತ್ತು ಗಾಳಿಯಿಂದಾಗಿ ಆ ಕಟೌಟ್ ಕೂಡ ರಸ್ತೆಗೆ ಬಿದ್ದಿರುವಂಥದ್ದನ್ನು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಮಾಗಡಿ ರಸ್ತೆಯ ಪ್ರಸನ್ನ ಥಿಯೇಟರ್ ಮುಂದೆ ಹಾಕಿದಂಥ ಒಂದು ಕಟೌಟ್ ಧರಾಶಾಹಿಯಾಗಿದೆ. ಸೊ ಈ ನದಿಯಂತಾಗಿರುವಂಥ ರಸ್ತೆಯಲ್ಲಿ ಈಗ ವಾಹನಗಳೆಲ್ಲವೂ ಕೂಡ ತೇಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬರೀ ಅರ್ಧ ಗಂಟೆ ಸುರಿದಿರುವಂಥ ಜೋರು ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಇದು. ಇನ್ನು ಜಸ್ಟ್ ಇಮ್ಯಾಜಿನ್, ಇದೇ ರೀತಿ ಮಳೆ ಏನಾದರೂ ಜೋರಾಗಿ ಬಂದರೆ ಬೆಂಗಳೂರಿನ ಪರಿಸ್ಥಿತಿ ಇನ್ನು ಹೇಗಾಗ್ತದೆ. ಇನ್ನು ಆ ಕೆಲವೊಂದಷ್ಟು ಅಪಾರ್ಟ್ಮೆಂಟ್ಗಳು, ನಾನು ಆಗಲೇ ಹೇಳ್ತಾ ಇದ್ದೆ, ಪ್ರತಿಷ್ಠಿತ ಅಪಾರ್ಟ್ಮೆಂಟ್ಗಳು, ಆ ಅಪಾರ್ಟ್ಮೆಂಟ್ಗಳ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದನ್ನು ಕೂಡ ನೋಡಬೇಕು. ಆ ಭಾಗದಲ್ಲಿ ಎಷ್ಟು ಮಟ್ಟಿಗೆ ಮಳೆ ಆಗಿದೆ, ಅಲ್ಲಾಗಿರುವಂಥ ಪರಿಸ್ಥಿತಿ ಏನು ಅಂತ. ಆಲ್ರೆಡಿ ಪಾಪ ಅಲ್ಲಿದ್ದಂಥ ಜನ ಕಾರೆಲ್ಲ ಬಿಟ್ಟು ಟ್ರ್ಯಾಕ್ಟರಲ್ಲೇ ಓಡಾಡ್ತಾ ಇದ್ರು. ನೋಡಿ ಇಲ್ಲಿ ಆ ಒಂದು ಕಟೌಟ್ ಬೀಳ್ತಾ ಇರುವಂಥ ದೃಶ್ಯ, ಅದೊಂದು ದೃಶ್ಯಗಳನ್ನ ನಾವು ನೋಡ್ತಾ ಇದೀವಲ್ಲ ನೋಡಿ, ಇಲ್ಲಿ ಬಿತ್ತು. ಇದು ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿ ಕಟ್ಟಿದ್ದಂಥ ಒಂದು ಕಟೌಟ್ ಇದು. ಸೊ ನಾಳೆ ರಿಲೀಸ್ ಆಗಬೇಕಾಗಿರುವಂತಹ ಸಿನಿಮಾ KD ಸಿನಿಮಾದ ಒಂದು ಕಟೌಟ್, ಸೊ ಕೆಳಗೆ ಬಿದ್ದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಪ್ರಸನ್ನ ಥಿಯೇಟರ್ ಮುಂದೆ ಅದನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ವಿಷ್ಣು ಸರ್ ಅವ್ರ ಕಟೌಟ್ ಅದು ಆ್ಯಕ್ಚುಲಿ. ಇನ್ಫ್ಯಾಕ್ಟ್
ಸದ್ಯಕ್ಕೀಗ ನಾನು ಕಬ್ಬನ್ ಪಾರ್ಕ್ ಈ ಪ್ರದೇಶದಲ್ಲಿ ರಭಸವಾಗಿ ಮಳೆ ಬೀಳ್ತಾ ಇದೆ. ಅಂದ್ರೆ ಸದ್ಯಕ್ಕೆ ನಮಗೆ ಕಾರಿಂದ ಹೊರಗೆ ಇಳಿಯೋದಕ್ಕೆ ಸಾಧ್ಯವಾಗದೇ ಇರುವಷ್ಟು ರೀತಿಯಲ್ಲಿ ಈಗ ಮಳೆ ಅಷ್ಟು ವೇಗವಾಗಿ ರಭಸದಲ್ಲಿ ಮಳೆ ಬೀಳ್ತಾ ಇದೆ. ಹೀಗಾಗಿ ಇಲ್ಲಿ ವಾಹನ ಸಂಚಾರ ಕೂಡ ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ರೆಹಮಾನ್, ಬಹಳ ದೊಡ್ಡ ಪ್ರಮಾಣದಲ್ಲಿ ಆಲಿಕಲ್ನ ಸಮೇತ ಮಳೆ ಬಿದ್ದಂತಹ ಕಾರಣಕ್ಕಾಗಿ ವಾಹನ ಸವಾರರು ವಾಹನವನ್ನ ಚಾಲನೆ ಮಾಡೋದಕ್ಕೂ ಕೂಡ ಹೆದರಿಕೊಂಡು ಇರುವಂತಹ ಒಂದು ವಾತಾವರಣ ನಿರ್ಮಾಣವಾಗಿತ್ತು. ಬಹಳ ನಿಧಾನಗತಿಯಲ್ಲಿ ಬಹುತೇಕ ವಾಹನ ಸವಾರರು ವಾಹನವನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಮತ್ತು ನಾವೀಗ ದೃಶ್ಯಗಳಲ್ಲಿ ಕಾಣ್ತಾ ಇದ್ದಾರೆ, ನಮ್ಮ ಕ್ಯಾಮೆರಾಮನ್ ಬಾಲಾಜಿ ತೋರಿಸ್ತಾ ಇದ್ದಾರೆ, ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಇಲ್ಲಿ ಕಾರುಗಳನ್ನ ನಿಲ್ಲಿಸಿದ್ದಾರೆ. ಯಾಕೆಂದ್ರೆ ಅಷ್ಟು ರಭಸವಾಗಿ ಮಳೆ ಬೀಳ್ತಾ ಇದೆ, ಆಲಿಕಲ್ಲು ಸಮೇತ ಮಳೆ ಬೀಳ್ತಾ ಇದೆ. ಹಾಗಾಗಿ ಇಲ್ಲಿ ಸುಲಭವಾಗಿ ವಾಹನವನ್ನು ಚಾಲನೆ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಅವರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಆತಂಕದಿಂದ ವಾಹನಗಳನ್ನ ರಸ್ತೆ ಬದಿಗೆ ಪಾರ್ಕ್ ಮಾಡಿದ್ದಾರೆ. ಇನ್ನು ಯಾವ ರೀತಿ ನಾವು ರಸ್ತೆಯನ್ನು ಇಲ್ಲಿ ಗಮನಿಸಬಹುದು, ರಸ್ತೆ ತುಂಬಾ ಮರದ ಎಲೆಗಳು ಬಿದ್ದಿರುವಂತಹ ಒಂದು ದೃಶ್ಯವನ್ನು ಕೂಡ ಕಾಣಬಹುದು. ಅಷ್ಟರ ಪ್ರಮಾಣಕ್ಕೆ ಅಷ್ಟು ಗಾಳಿ ಸಮೇತ ಮಳೆ ಬಂದಿರುವಂತದ್ದು ಕೂಡ ಕಾಣಬಹುದು. ನಾನು ಈಗ ಸದ್ಯಕ್ಕೆ ಮಲ್ಲೇಶ್ವರಂನಿಂದ ನಾನು ಕಬ್ಬನ್ ಪಾರ್ಕ್ ವರೆಗೆ ಬಂದಂತ ಸಂದರ್ಭದಲ್ಲಿ ಶೇಷಾದ್ರಿಪುರಂ ಇರಬಹುದು, ಕಾರ್ಪೊರೇಷನ್ ಸರ್ಕಲ್ ಇರಬಹುದು, ಚಾಲುಕ್ಯ ಸರ್ಕಲ್ ಇರಬಹುದು, ರೇಸ್ ಕೋರ್ಸ್ ರಸ್ತೆ ಇರಬಹುದು, ಈ ಎಲ್ಲಾ ಕಡೆಗಳಲ್ಲೂ ಕೂಡ ಆಲಿಕಲ್ಲು ಸಮೇತ ಮಳೆ ಬಿದ್ದಂತಹ ಒಂದು ದೃಶ್ಯವನ್ನು ನೋಡಿದ್ದೇನೆ. ಇಲ್ಲಿ ರಸ್ತೆಯಲ್ಲಿ ಕೂಡ ನಾವೀಗ ಎಷ್ಟು ಪ್ರಮಾಣಕ್ಕೆ ಮರದ ಎಲೆಗಳು ಬಿದ್ದಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಅಷ್ಟು ತೀವ್ರ ಪ್ರಮಾಣದಲ್ಲಿ ಮಳೆ ಬಿದ್ದಿರುವಂತದ್ದು. ಹೀಗಾಗಿ ಬಹಳ ನಿಧಾನಗತಿಯಲ್ಲಿ 4-ವೇ ಇಂಡಿಕೇಟರ್ಗಳನ್ನು ಹಾಕಿಕೊಂಡು ವಾಹನವನ್ನು ಚಲಾವಣೆ ಮಾಡಬೇಕಾದಂತಹ ಒಂದು ವಾತಾವರಣ ಅಥವಾ ಸನ್ನಿವೇಶ ಇಲ್ಲಿ ನಿರ್ಮಾಣವಾಗಿದೆ. ಬಹಳ ನಿಧಾನಗತಿಯಲ್ಲಿ ಚಲಿಸುತ್ತಿರುವಂತಹ ವಾಹನಗಳು ನಿಧಾನಗತಿಯಲ್ಲಿ ಚಲಿಸುತ್ತದೆ. ನೃಪತುಂಗ ರಸ್ತೆ ಮತ್ತು ಕಾರ್ಪೊರೇಷನ್ ಸರ್ಕಲ್ ಮತ್ತು MS ಬಿಲ್ಡಿಂಗ್ ಈ ಪ್ರದೇಶದಲ್ಲಿ ವಾಹನಗಳಿಗೆ ತೆರಳೋದಕ್ಕೆ ಸಾಧ್ಯವಾಗದಿರುವಷ್ಟು ಬಹುತೇಕ ಆಟೋ ರಿಕ್ಷಾಗಳ ಚಕ್ರಗಳು ಮುಳುಗುವಷ್ಟರ ಮಟ್ಟಿಗೆ ಇಲ್ಲಿ ನೀರು ತುಂಬಿಕೊಂಡಿತ್ತು. ಹೀಗಾಗಿ ನೃಪತುಂಗ ರಸ್ತೆಯಲ್ಲಿ ಒಂದು ಮರದ ದೊಡ್ಡ ಕೊಂಬೆ ಕೂಡ ಬಿದ್ದು ಕೆಲವು ಹೊತ್ತು ವಾಹನ ಸಂಚಾರ ಕೂಡ ಒಂದಷ್ಟು ಸಮಸ್ಯೆ ಉಂಟಾಗುತ್ತೆ. ಈಗ ಒಂದು ಮರದ ಕೊಂಬೆಗಳನ್ನು ತೆರವುಗೊಳಿಸಲಾಗಿದೆ. ನಿಧಾನಗತಿಯಲ್ಲಿ ನಾವು ಈಗ ಕಾರ್ನಲ್ಲಿ ಸಾಗ್ತಾ ಇದ್ದೇವೆ. ಆದ್ರೂ ಕೂಡ ಬಹಳ ವೇಗವಾಗಿ ಎಂದಿನಂತೆ ಸಹಜವಾದಂತಹ ವೇಗದಲ್ಲಿ ತೆರಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಅಷ್ಟು ಪ್ರಮಾಣದಲ್ಲಿ ಈಗ ಮಳೆ ಬೀಳ್ತಾ ಇದೆ. ಈಗ ಸುಮಾರು 15 ನಿಮಿಷಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಲಿಕಲ್ಲುಗಳ ಒಂದು ರಭಸದಿಂದ ಆಲಿಕಲ್ಲುಗಳು ಬೀಳ್ತಾ ಇತ್ತು. ಆದ್ರೆ ಈಗ ಆಲಿಕಲ್ಲುಗಳ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಮಳೆ ಬಹಳ ಜೋರಾಗಿ ಬೀಳ್ತಾ ಇದೆ. ವಾಹನಗಳು ಒಂದಷ್ಟು ಆಮೆಗತಿಯಲ್ಲಿ ಸಾಗ್ತಾ ಇದೆ. ರೆಹಮಾನ್, ಸೊ ಇದು ಈಗ ಸದ್ಯಕ್ಕೆ ಒಂದಷ್ಟು ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಆಲಿಕಲ್ಲು ಬಿದ್ದು ಒಂದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆಲಿಕಲ್ಲು ಬಿದ್ದಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಮತ್ತು ಇಲ್ಲಿರುವಂತಹ ರಸ್ತೆ ಬದಿಯಲ್ಲಿರುವಂತಹ ದೊಡ್ಡ ದೊಡ್ಡ ಮರಗಳೇನಿದೆ, ಆ ಮರಗಳಿಂದ ಸಣ್ಣ ಸಣ್ಣ ಕೊಂಬೆಗಳು ಕೂಡ ಗಾಳಿಯ ವೇಗಕ್ಕೆ ಅವುಗಳು ಮುರಿದು ಬಿದ್ದಿರುವಂತದ್ದು ಮತ್ತು ಮರದಲ್ಲಿರುವಂತಹ ಬಹುತೇಕ ಎಲೆಗಳೆಲ್ಲವೂ ಕೂಡ ಬಿದ್ದಿರುವಂತದ್ದು ನೋಡಿದ್ರೆ ಮಳೆಯ ಒಂದು ತೀವ್ರತೆ, ಗಾಳಿಯ ತೀವ್ರತೆ ಎಷ್ಟು ಪ್ರಮಾಣದಲ್ಲಿ ಇತ್ತು ಅನ್ನುವಂಥದ್ದು ನಮಗೆ ಬಹಳ ಸ್ಪಷ್ಟವಾಗಿ ಗೋಚರವಾಗುತ್ತೆ. ರಸ್ತೆಯ ತುಂಬೆಲ್ಲ ಮಳೆ ಆರಂಭವಾಗಿ ಕೇವಲ ಒಂದು 15-20 ನಿಮಿಷಗಳಾಗಿದೆ ಅಷ್ಟೇ. ಆದ್ರೆ ವಾಹನಗಳು ಸುಲಭವಾಗಿ ಚಲಿಸೋದಕ್ಕೆ ಸಾಧ್ಯವಾಗದೇ ಇರುವಷ್ಟು ಮಟ್ಟಕ್ಕೆ ಇಲ್ಲಿ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿದೆ. ವಾಹನಗಳು, ಆಟೋ ರಿಕ್ಷಾಗಳು, ಕಾರುಗಳು ಬಹಳ ನಿಧಾನಕ್ಕೆ ಇಲ್ಲಿ ಸಾಗ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಟ್ಟದಲ್ಲಿ ಈಗ ರಸ್ತೆಯಲ್ಲಿ ನೀರು ತುಂಬಿಕೊಂಡಿರುವಂತದನ್ನ ನಾವು ಗಮನಿಸಬಹುದಾಗಿ ನಾವು ನೋಡಬಹುದು. ರೆಹಮಾನ್, ಇಲ್ಲಿ ಕಾರು ಸಾಗ್ತಾ ಇರುವಂತಹ ಒಂದು ದೃಶ್ಯವನ್ನ ನೋಡ್ತೇವೆ. ಕಾರು ಮತ್ತು ಬೈಕ್ ನನ್ನ ಮುಂದೆ ಸಾಗ್ತಾ ಇದೆ. ಎಷ್ಟು ಕಾರುನ ಚಕ್ರಗಳು ಮುಳುಗ್ತಾ ಇದೆ, ಬೈಕ್ನ ಚಕ್ರಗಳು ಮುಳುಗ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ರಸ್ತೆಯ ಫುಟ್ಪಾತ್ ಏನಿದೆ, ಆ ಫುಟ್ಪಾತ್ಗೆ ಈಕ್ವಲ್ ಅಂದ್ರೆ ಆ ಮಟ್ಟಕ್ಕೆ ನೀರು ತುಂಬಿಕೊಂಡಿರುವಂತಹ ಒಂದು ದೃಶ್ಯವನ್ನು ಕೂಡ ನಾವು ಇಲ್ಲಿ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಈ ರಿಚ್ಮಂಡ್ ಸರ್ಕಲ್ ಸಮೀಪ ಇರುವಂತಹ ಒಂದು ಕಂಠೀರವ ಕ್ರೀಡಾಂಗಣ ಏನಿದೆ, ಆ ಕ್ರೀಡಾಂಗಣದ ಪಕ್ಕದ ರಸ್ತೆ ಇದು. ಇಲ್ಲಿ ಎಷ್ಟು ಪ್ರಮಾಣಕ್ಕೆ ನೀರು ತುಂಬಿಕೊಂಡಿದೆ ಅಂದ್ರೆ ಪಕ್ಕದಲ್ಲಿ ಪಾರ್ಕ್ ಮಾಡಿರುವಂತಹ ಬೈಕ್ಗಳ ಚಕ್ರಗಳು ಕೂಡ ಮುಳುಗಿ ಹೋಗಿವೆ. ಅಷ್ಟರ ಪ್ರಮಾಣಕ್ಕೆ ಇಲ್ಲಿ ನೀರು ತುಂಬಿಕೊಂಡಿರುವಂತಹ ನೀರಿನ ಮಟ್ಟ ಏರಿರುವಂತದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಹೀಗಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗ ಬೆಂಗಳೂರಿನಲ್ಲಿ ಬಹಳ ದಿನಗಳಿಂದ ಕಾಯ್ದಂತಹ ಬಿಸಿಲಿಗೆ ಈಗ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಿದೆ. ಆಲಿಕಲ್ಲು ಸಮೇತ ಮಳೆ ಬಿದ್ದಿರುವಂತದ್ದು. ಹಾಗಾಗಿ ಇಲ್ಲಿನ ಒಂದು ದೃಶ್ಯ ಸದ್ಯಕ್ಕೆ ಈಗ ರಸ್ತೆಯ ಪಕ್ಕದಲ್ಲಿ ಹಸಿರು ಎಲೆಗಳು ತುಂಬಿರುವಂತಹ ದೃಶ್ಯವನ್ನು ನೋಡಿದ್ರೆ ನಾವು ಊಹಿಸಬಹುದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಿದ್ದಿದೆ, ಎಷ್ಟು ಪ್ರಮಾಣದಲ್ಲಿ ಗಾಳಿ ಬೀಸಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ರೆಹಮಾನ್, ಧಾರಾಕಾರ ಮಳೆ, ಅದರಿಂದ ಆಗಿರುವಂತಹ ಅನಾಹುತಗಳನ್ನು ನೋಡ್ತಾ ಇದ್ವಿ. ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು ಹೇಗಿದೆ ಸದ್ಯಕ್ಕೆ ಪರಿಸ್ಥಿತಿ ಅನ್ನುವಂಥದ್ದನ್ನ. ಆಗಲೇ